ನಮಸ್ಕಾರ ಫ್ರೆಂಡ್ಸ್, ಇದು ದುಬೈನಲ್ಲಿರುವ ಅರಬ್ ಶೇಖ್ ಮನೆಯಲ್ಲಿ ಚಾಲಕನಾಗಿ ಕೆಲಸ ಮಾಡುವ ಇಮ್ರಾನ್ ಎಂಬ ಸುಂದರ ಯುವಕನ ಕತೆ. ಇಮ್ರಾನ್ ದುಬೈಗೆ ಹೋಗಿ 6 ತಿಂಗಳಾಗಿದೆ. ಕಳೆದ 6 ತಿಂಗಳಲ್ಲಿ ಇಮ್ರಾನ್ ಆ ಅರಬ್ ಕುಟುಂಬಕ್ಕೆ ತುಂಬಾ ಹತ್ತಿರವಾಗಿದ್ದಾನೆ. ಆ ಅರಬ್ ಶೇಖ್ ತುಂಬಾ ಶ್ರೀಮಂತ, ಆದರೆ ಅವನಿಗೆ ಮಕ್ಕಳಿಲ್ಲ. ಈಗ ಅವರು ಇಮ್ರಾನ್ ಅವರನ್ನ ತಮ್ಮ ಸ್ವಂತ ಮಗನಂತೆ ನೋಡ್ಕೊಳ್ತಾ ಇದ್ದಾರೆ. ಅವರಿಗೆ ಅವನ ಮೇಲೆ ತುಂಬಾ ಪ್ರೀತಿ ಇದೆ. ಆ ಶೇಖ್ನ ಹೆಂಡತಿಯು ಇಮ್ರಾನ್ಗೆ ತುಂಬಾ ಆಪ್ತಳಾಗಿದ್ದಾಳೆ. ಅವಳು ತನ್ನ ಕೈಯಿಂದಲೇ ಇಮ್ರಾನ್ಗೆ ನೆಚ್ಚಿನ ಆಹಾರವನ್ನ ಬೇಯಿಸಿ ಕೊಡ್ತಾ ಇದ್ಲು. ಆ ಕುಟುಂಬದಲ್ಲಿ ಇಮ್ರಾನ್ ಕೂಡ ಒಬ್ಬನಾಗಿದ್ದಾನೆ. ಅವನು ಅವರೊಂದಿಗೆ ಚೆನ್ನಾಗಿ ಬೆರಿತಾ ಇದ್ದ. ಪ್ರತಿದಿನ ಸಂಜೆ ಅವನು ಅವರೊಂದಿಗೆ ಊಟ ಮಾಡ್ತಾ ಇದ್ದ. ಒಂದು ದಿನ ಬೆಳಿಗ್ಗೆ ಅರಬ್ ಶೇಖ್ ಹಾಲ್ನಲ್ಲಿ ಸೋಫಾದಲ್ಲಿ ಕೂತಿದ್ದ. ಇಮ್ರಾನ್ ಅವರನ್ನ ನೋಡಿದನು. ಶೇಖ್ ತುಂಬಾ ದುಃಖಿತನಾಗಿ ಕುಳಿತಿದ್ದನು. ತಕ್ಷಣ ಇಮ್ರಾನ್ ಅವನ ಬಳಿಗೆ ಹೋಗಿ ಏನಾಯ್ತು ಮತ್ತು ಅವನು ಏಕೆ ದುಃಖಿತನಾಗಿದ್ದಾನೆ ಅಂತ ಕೇಳಿದ. ತಕ್ಷಣ ಶೇಖ್ ಅವನನ್ನು ತನ್ನ ಪಕ್ಕದಲ್ಲಿ ಕೂರಿಸಿ ಇಮ್ರಾನ್ಗೆ ಹೇಳಿದನು, ನಿಮ್ಗೆ ಹೇಗೆ ಹೇಳಬೇಕೆಂದು ನನಗೆ ತಿಳಿದಿಲ್ಲ, ನೀವು ನನಗೆ ಒಂದು ಉಪಕಾರ ಮಾಡ್ತೀರಾ? ಇಮ್ರಾನ್ ಹೇಳಿದನು, ನಾನು ನಿಮ್ಮ ಸೇವಕ, ನೀವು ನನಗೆ ಏನು ಹೇಳ್ತೀರೋ ಅದನ್ನು ನಾನು ಮಾಡ್ತೇನೆ. ನಂತರ ಶೇಖ್ ಪ್ರೀತಿಯಿಂದ ಅವನ ಹತ್ತಿರ ಬಂದು, ನನಗೆ ಮದುವೆ 12 ವರ್ಷಗಳಾಗಿವೆ, ಆದರೆ ನಮಗೆ ಇನ್ನೂ ಮಕ್ಕಳಾಗಿಲ್ಲ. ನಾವು ಎಲ್ಲವನ್ನೂ ಪ್ರಯತ್ನಿಸಿದ್ದೇವೆ, ಆದರೆ ನಮಗೆ ಸಾಧ್ಯ ಆಗಿಲ್ಲ. ನನ್ನ ಹೆಂಡತಿಯೊಂದಿಗೆ ಮಕ್ಕಳನ್ನು ಹೊಂದಲು ನಿಮ್ಮನ್ನು ಕೇಳುವುದು ತಪ್ಪು ಎಂದು ನನಗೂ ಗೊತ್ತಿದೆ, ಆದರೆ ನನಗೆ ಬೇರೆ ದಾರಿ ಇಲ್ಲ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ ಎಂದು ಅವರು ಅಳುತ್ತಾ ಹೇಳಿದರು. ಆ ಮಾತುಗಳನ್ನು ಕೇಳಿದ ಇಮ್ರಾನ್ ಆಘಾತಕ್ಕೊಳಗಾದರು. ಮುಂದೆ ಏನಾಯಿತು ಎಂದು ನಿಮಗೆ ತಿಳಿದಿದೆಯೇ? ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗೋದು. ಕತೆ ತುಂಬಾ ಆಸಕ್ತಿದಾಯಕವಾಗಿರುತ್ತೆ, ಆದ್ರಿಂದ ಈ ವಿಡಿಯೋವನ್ನು ಬಿಟ್ಟು ಸಂಪೂರ್ಣವಾಗಿ ಬಿಡದೆ ನೋಡಿ. ಇದೇ ರೀತಿಯ ಇನ್ನೂ ಅನೇಕ ಆಸಕ್ತಿದಾಯಕ ವಿಡಿಯೋಗಳನ್ನು ತಪ್ಪಿಸ್ಕೊಳ್ಬೇಡಿ. ವೀಕ್ಷಿಸಲು ತಕ್ಷಣ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇನ್ನು ವಿಡಿಯೋವನ್ನು ಪ್ರಾರಂಭಿಸೋಣ. ಇಮ್ರಾನ್ ತುಂಬಾ ಬುದ್ಧಿವಂತ ಮತ್ತು ಸುಂದರ ಯುವಕ. ಅವನು ಲಕ್ನೋದವನು. ಇಮ್ರಾನ್ ಕುಟುಂಬವು ತುಂಬಾ ಬಡವರಾಗಿದ್ರು. ಅವರ ತಂದೆ ನಜೀರ್ ಅಹಮದ್ ತರಕಾರಿ ಅಂಗಡಿಯನ್ನ ನಡೆಸ್ತಾ ಇದ್ರು. ಅವನು ಪ್ರತಿದಿನ ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ಸ್ವಲ್ಪ ಹಣವನ್ನು ಉಳಿಸಿ ಆ ಹಣದಿಂದ ಇಮ್ರಾನ್ಗೆ ಶಿಕ್ಷಣ ಕೊಡಿಸ್ತಾ ಇದ್ರು. ಇಮ್ರಾನ್ಗೆ ತುಂಬಾ ಬುದ್ಧಿವಂತ ಮತ್ತು ಉತ್ತಮ ಶಿಕ್ಷಣ ಪಡೆದಿದ್ದಾನೆ. ಅವನು ಬೆಳೆದ ನಂತರ ಒಳ್ಳೆಯ ಉದ್ಯೋಗವನ್ನು ಪಡೆಯಲು ಮತ್ತು ಅವನ ಹೆತ್ತವರು ಇಲ್ಲಿಯವರೆಗೆ ಎದುರಿಸಿದ ಬಡತನವನ್ನ ಹೋಗಲಾಡಿಸಲು ಬಯಸಿದ್ರು. ಅವನು ಒಳ್ಳೆಯ ಕೆಲಸಕ್ಕಾಗಿ ತುಂಬಾ ಪ್ರಯತ್ನ ಪಡ್ತಾ ಇದ್ದ, ಆದರೆ ಅದನ್ನು ಮಾಡಲು ಸಾಧ್ಯ ಆಗಲಿಲ್ಲ. ಅವನು ಇನ್ನೂ ಕೆಲವು ದಿನ ಕಷ್ಟಪಟ್ಟು ಓದಿ ಒಳ್ಳೆಯ ಸರ್ಕಾರಿ ಕೆಲಸ ಪಡೆಯಬೇಕೆಂದು ಬಯಸಿದ, ಆದರೆ ಅವನು ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಅವನಿಗೆ ಕೆಲಸ ಸಿಗಲಿಲ್ಲ. ಇಮ್ರಾನ್ ಈ ಬಗ್ಗೆ ತುಂಬಾ ದುಃಖಿತನಾಗಿದ್ದ. ಒಂದು ದಿನ ಅವನು ತನ್ನ ಚಿಕ್ಕಪ್ಪನಿಗೆ ಫೋನ್ ಮಾಡಿ ಹೇಳಿದ. ಅವನು ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದ. ಇಮ್ರಾನ್ ಅವನಿಗೆ ತನ್ನ ಚಿಕ್ಕಪ್ಪ ತನ್ನ ಮೇಲೆ ತುಂಬಾ ಕೋಪಗೊಂಡಿದ್ದಾನೆ ಎಂದು ಹೇಳಿದನು. ಅವನು ಏನು ಮಾಡಲು ಸಾಧ್ಯವಾಗದಿದ್ದಕ್ಕೆ ಅವನಿಗೆ ದುಃಖವಾಯಿತು. ಅವನು ಎಷ್ಟೇ ಕಷ್ಟಪಟ್ಟು ಓದಿದರೂ ಅವನಿಗೆ ಕೆಲಸ ಸಿಗಲಿಲ್ಲ. ನಾನು ಚಿಕ್ಕವನಾಗಿದ್ದರಿಂದ ಓದೋದರಿಂದ ಏನು ಪ್ರಯೋಜನ? ನನ್ನ ಹೆತ್ತವರು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನೋಡಿ ನನಗೆ ಸಹಿಸಲು ಸಾಧ್ಯನೇ ಆಗ್ತಾ ಇಲ್ಲ. ಏನ್ ಮಾಡ್ಬೇಕೆಂದು ನನಗೆ ತಿಳಿತಾ ಇಲ್ಲ. ಇಮ್ರಾನ್ ಹಾಗೆ ಯೋಚಿಸಿ, ಚಿಂತಿಸಬೇಡಿ, ನಾನು ನಿಮಗೆ ದುಬೈನಲ್ಲಿ ಒಳ್ಳೆಯ ಕೆಲಸ ಹುಡುಕಿ ಕೊಡುತ್ತೇನೆ, ಇಲ್ಲಿಗೆ ಬಂದು ಬಿಡಿ. 6 ತಿಂಗಳು ತೆಗೆದುಕೊಂಡು ಚೆನ್ನಾಗಿ ವಾಹನ ಚಲಾಯಿಸಲು ಕಲಿಯಿರಿ. ನೀವು ವಾಹನ ಚಲಾಯಿಸುವುದರಲ್ಲಿ ಪರಿಣಿತರಾದ ನಂತರ ಇಲ್ಲಿಗೆ ಬನ್ನಿ ಎಂದು ಹೇಳಿದನು. ತಕ್ಷಣ ಇಮ್ರಾನ್ ತನ್ನ ಸ್ನೇಹಿತನ ಸಹಾಯ ಪಡೆದು ವಾಹನ ಚಲಾಯಿಸಲು ಕಲಿತನು. 6 ತಿಂಗಳಲ್ಲಿ ವಾಹನ ಚಲಾಯಿಸುವುದರಲ್ಲಿ ಪರಿಣಿತನಾದನು. ತಕ್ಷಣ ಅವನು ತನ್ನ ಪಾಸ್ಪೋರ್ಟ್ ವೀಸಾವನ್ನು ಸಿದ್ಧಪಡಿಸಿಕೊಂಡು ದುಬೈಗೆ ಹೊರಟನು. ಅವನು ದುಬೈಗೆ ಹೋದ ನಂತರ ಅವನ ಚಿಕ್ಕಪ್ಪ ಅವನನ್ನು ಅರಬ್ ಶೇಖ್ನ ಮನೆಗೆ ಕರೆದೊಯ್ದನು. ಅವನು ಅವನನ್ನ ಕರೆದುಕೊಂಡು ಹೋದನು. ಮನೆ ಅರಮನೆಯಂತೆ ತುಂಬಾ ದೊಡ್ಡದಾಗಿತ್ತು. ಶೇಖ್ ತನ್ನ ಹೆಂಡತಿಯೊಂದಿಗೆ ಅಲ್ಲಿ ವಾಸಿಸುತ್ತಿದ್ದನು. ಅವರು ತುಂಬಾ ಶ್ರೀಮಂತರಾಗಿದ್ದರು, ಆದರೆ ಅವರಿಗೆ ಮಕ್ಕಳು ಇರಲಿಲ್ಲ. ಇಮ್ರಾನ್ನ ಚಿಕ್ಕಪ್ಪ ಅವನನ್ನು ಶೇಖ್ ಬಳಿ ಕರೆದೊಯ್ದು ಅವನಿಗೆ ಪರಿಚಯ ಮಾಡಿಸಿ, ಸರ್, ಇದು ನನ್ನ ಸೋದರಳಿಯ, ನಾನು ಅವನನ್ನ ನಿಮ್ಮ ಮನೆಯಲ್ಲಿ ಚಾಲಕನಾಗಿ ಕೆಲಸ ಮಾಡಲು ಇಲ್ಲಿಗೆ ಕರೆತಂದೆ ಎಂದು ಹೇಳಿದರು. ಶೇಖ್ ಸ್ವಲ್ಪ ಕಟ್ಟುನಿಟ್ಟಾಗಿದ್ರು. ಅವನು, ಇಮ್ರಾನ್, ನೀನು ಚೆನ್ನಾಗಿ ವಿದ್ಯಾವಂತ ವ್ಯಕ್ತಿಯಂತೆ ಕಾಣ್ತಿದ್ದೀರಿ ನೋಡಿ ಎಂದು ಹೇಳಿದನು. ಅವನು, ಈ ಚಾಲಕ ಕೆಲಸ ನಿಮಗೆ ಇಷ್ಟವಾಯಿತೇ ಎಂದು ಕೇಳಿದನು. ಇಮ್ರಾನ್ ಹೌದು ಎಂದನು. ಆದರೆ ನೀವು ನನ್ನೊಂದಿಗೆ ಚಾಲಕನಾಗಿ ಕೆಲಸ ಮಾಡಲು ಬಯಸಿದರೆ ನೀವು ನಿಮ್ಮ ಸ್ವಂತ ಸಮಯದಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ. ನಾನು ಅವನು ಕರೆ ಮಾಡಿದಾಗಲೆಲ್ಲ ಅವನನ್ನು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಕರೆದುಕೊಂಡು ಹೋಗಬೇಕು. ಅವನು ತಡ ಮಾಡಲೇಬಾರದು. ಶೇಖ್, ನೀವು ಚೆನ್ನಾಗಿದ್ದೀರಾ ಎಂದು
ಕೇಳಿದನು. ಇಮ್ರಾನ್, ನೀವು ಕರೆದಾಗಲೆಲ್ಲ ನಾನು ಖಂಡಿತವಾಗಿಯೂ ಬರುತ್ತೇನೆ, ಕೆಲಸ ಮಾಡುತ್ತೇನೆ ಎಂದು ಹೇಳಿದನು. ಶೇಖ್ ಇಮ್ರಾನ್ಗೆ ತನ್ನ ಮನೆಯ ಹತ್ತಿರ ಒಂದು ಕೋಣೆಯನ್ನು ಕೊಟ್ಟನು. ಇಮ್ರಾನ್ ಆ ಕೋಣೆಯಲ್ಲಿ ವಾಸಿಸುತ್ತಿದ್ದಾನೆ. ಕೆಲವೇ ದಿನಗಳಲ್ಲಿ ಇಮ್ರಾನ್ ಕುಟುಂಬಕ್ಕೆ ತುಂಬಾ ಹತ್ತಿರವಾದನು. ಅವನ ಸರಳತೆ ಮತ್ತು ಒಳ್ಳೆಯತನ ಅವರಿಗೆ ಇಷ್ಟ ಆಯಿತು. ಇದರಿಂದಾಗಿ ಅವರು ಅವನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಅವರು ಅವನನ್ನು ತಮ್ಮ ಸ್ವಂತ ಮಗನಂತೆ ಪರಿಗಣಿಸ್ತಾರೆ. ಶೇಖ್ನ ಹೆಂಡತಿ ಕೂಡ ಇಮ್ರಾನ್ಗಾಗಿ ಅಡಿಗೆ ಮಾಡ್ತಾ ಇದ್ರು. ಇಮ್ರಾನ್ ಕೂಡ ಆ ಕುಟುಂಬದಲ್ಲಿ ವಾಸಿಸುತ್ತಾರೆ. ಅವನು ಒಂದಾದನು. ಪ್ರತಿದಿನ ಸಂಜೆ ಅವರೊಂದಿಗೆ ಊಟ ಮಾಡ್ತಾ ಇದ್ದ. ಒಂದು ದಿನ ಬೆಳಿಗ್ಗೆ ಅರಬ್ ಶೇಖ್ ಹಾಲ್ನಲ್ಲಿ ಸೋಫಾದಲ್ಲಿ ಕುಳಿತಿದ್ದ. ಇಮ್ರಾನ್ ಅವನನ್ನ ನೋಡಿದನು. ಶೇಖ್ ತುಂಬಾ ದುಃಖಿತನಾಗಿದ್ದನು. ತಕ್ಷಣ ಇಮ್ರಾನ್ ಅವನ ಬಳಿ ಹೋಗಿ, ಸಾಬ್, ಅವರನ್ನು ಇವತ್ತು ಎಲ್ಲಿಗೆ ಹೋಗುತ್ತಿದ್ದೀರಿ ಅಥವಾ ಹೊರಡಲು ಇನ್ನೂ ಸಮಯವಿದೆಯೇ ಎಂದು ಕೇಳಿದನು. ಶೇಖ್ನ ಕಣ್ಣುಗಳಲ್ಲಿ ನೀರು ಬಂತು. ತಕ್ಷಣ ಇಮ್ರಾನ್ ಅವನ ಬಳಿ ಹೋಗಿ, ಸಾಬ್ಗೆ ಏನಾಯಿತು ಮತ್ತು ನೀವು ಯಾಕೆ ತುಂಬಾ ದುಃಖಿತರಾಗಿದ್ದೀರಿ ಎಂದು ಕೇಳಿದನು. ನಿಮ್ಮ ಸಮಸ್ಯೆ ಏನು ಎಂದು ಹೇಳಿ, ನಾನು ನಿಮಗೆ ಸಾಧ್ಯ ಆದಷ್ಟು ಸಹಾಯ ಮಾಡ್ತೇನೆ ಎಂದು ಅವನು ಹೇಳಿದನು. ನಂತರ ಶೇಖ್ ದುಃಖಿತನಾಗಿ ಅವನನ್ನು ಪ್ರೀತಿಯಿಂದ ಕರೆದು ಅವನ ಪಕ್ಕದಲ್ಲಿ ಕುಳಿತನು. ಇಮ್ರಾನ್ಗೆ, ನಿನ್ಗೆ ಹೇಗೆ ಹೇಳ್ಬೇಕೆಂದು ತಿಳಿತಾ ಇಲ್ಲ ನೋಡು, ನನಗೆ ಹೇಗೆ ಹೇಳ್ಬೇಕೆಂದು ತಿಳಿತಾ ಇಲ್ಲ, ನೀನು ನನಗೆ ಒಂದು ಉಪಕಾರ ಮಾಡ್ತೀಯಾ ಎಂದು ಕೇಳಿದನು. ಇಮ್ರಾನ್ ಈ ರೀತಿ ಕೇಳಿದನು, ನಾನು ನಿನ್ನ ಸೇವಕ, ನೀನು ನನಗೆ ಏನು ಮಾಡಬೇಕೆಂದು ಹೇಳು. ಆಗ ಶೇಖ್ ಹತ್ತಿರ ಬಂದು ಪ್ರೀತಿಯಿಂದ ಹೇಳಿದನು, ನಾವು ಮದುವೆಯಾಗಿ 12 ವರ್ಷಗಳಾಗಿವೆ, ಆದರೆ ಅಲ್ಲಾಹನು ನಮಗೆ ಕರುಣೆ ತೋರಿಸಿಲ್ಲ, ನಮಗೆ ಇನ್ನೂ ಮಕ್ಕಳಾಗಿಲ್ಲ. ಸಾಬ್, ಯಾವುದಕ್ಕೂ ಚಿಂತಿಸಬೇಡಿ, ಅಲ್ಲಾಹನ ಮೇಲೆ ನಂಬಿಕೆ ಇಡಿ. ಅಲ್ಲಾಹನು ಖಂಡಿತವಾಗಿಯೂ ನಿಮ್ಮ ಮೇಲೆ ಕರುಣೆ ತೋರಿಸುತ್ತಾನೆ. ನಿನಗೆ ಸುಂದರವಾದ ಮಕ್ಕಳಾಗ್ತವೆ. ನಿನ್ನ ಜೀವನ ತುಂಬಾ ಸಂತೋಷವಾಗಿರುತ್ತೆ. ಇಮ್ರಾನ್ ಹೇಳ್ತಾನೆ, ಇಮ್ರಾನ್, ನಾವು ಇದರ ಬಗ್ಗೆ ಹಲವು ಬಾರಿ ಅಲ್ಲಾಹನಲ್ಲಿ ಪ್ರಾರ್ಥಿಸಿದ್ದೇವೆ. ನಾವು ಅನೇಕ ದೊಡ್ಡ ವೈದ್ಯರ ಬಳಿಯೂ ಹೋಗಿದ್ದೇವೆ. ನಾವು ಎಲ್ಲವನ್ನ ಪ್ರಯತ್ನಿಸಿದ್ದೇವೆ, ಆದರೆ ಯಾವುದೇ ಪ್ರಯೋಜನವಂತೂ ಆಗಿಲ್ಲ. ನಾನು ಈಗ ಏನು ಮಾಡಬಹುದು? ಬಹುಶಃ ನನ್ನ ಜೀವನದಲ್ಲಿ ಮಕ್ಕಳನ್ನು ಪಡೆಯುವ ಅದೃಷ್ಟ ನನಗಿಲ್ಲ. ನೀವು ನನಗೆ ಸಹಾಯ ಮಾಡ್ತೀರಾ? ಶೇಖ್ ಹೇಳಿದರು. ನಾನು ಖಂಡಿತವಾಗಿ ಏನು ಮಾಡುತ್ತೇನೆ ಎಂದು ಹೇಳಿ. ನಿಮ್ಮ ಸೇವಕನಾಗಿ ಇದು ನನ್ನ ಕರ್ತವ್ಯ, ಇಮ್ರಾನ್ ಹೇಳಿದನು. ಆಗ ಶೇಖ್ ಅಳುತ್ತಾ, ನಾನು ಇದನ್ನು ಕೇಳುತ್ತಿದ್ದೇನೆ ಎಂದು ತಪ್ಪು ಭಾವಿಸಬೇಡಿ. ನೀವು ನನ್ನ ಹೆಂಡತಿಯೊಂದಿಗೆ ದೈಹಿಕ ಸಂಬಂಧ ಹೊಂದುವಿರಾ? ನನ್ನ ಹೆಂಡತಿ ಜೊತೆ ಸಂಬಂಧಪಟ್ಟು ಮಕ್ಕಳು ಪಡೆಯಲು ಅನುಕೂಲವಾಗುವುದು ಎಂದು ಕೇಳಿದ. ಆ ಮಾತು ಕೇಳಿ ಇಮ್ರಾನ್ ಬೆವರಲು ಶುರು ಮಾಡಿದ. ತಕ್ಷಣ ಇಮ್ರಾನ್ ಸೋಫಾದಿಂದ ಎದ್ದು, ಸಾಬ್, ನೀವು ಏನ್ ಮಾತನಾಡ್ತಾ ಇದ್ದೀರಾ? ನಾನು ನಿಮ್ಮ ಹೆಂಡತಿನ ಆ ದೃಷ್ಟಿಕೋನದಿಂದ ಯಾವತ್ತೂ ನೋಡೇ ಇಲ್ಲ. ಅವಳು ತುಂಬಾ ಒಳ್ಳೆಯವಳು. ಅವಳು ನನ್ನನ್ನು ತನ್ನ ಸ್ವಂತ ಮಗನಂತೆ ನೋಡ್ಕೊಳ್ತಾ ಇದ್ದಾಳೆ. ನಾನು ಅವಳಿಗೆ ಹೀಗೆ ಮಾಡುವುದು ಹೇಗೆ ಸಾಧ್ಯ? ಅವನು ಹೇಳಿದನು. ಇಮ್ರಾನ್, ಈಗ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರೂ ನನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಅದೆಲ್ಲದರ ಬಗ್ಗೆ ಯೋಚಿಸಬೇಡ. ನಾನು ಹೇಳಿದಂತೆ ನೀನು ಮಾಡಿದರೆ ನನ್ನ ಹೆಂಡತಿಗೆ ಮಕ್ಕಳಾಗ್ತಾರೆ. ನಾನು ಅವರನ್ನ ನನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ತೇನೆ. ಹಾಗೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿನ್ಗೆ ಬೇಕಾದಷ್ಟು ಹಣ ನಾನು ಕೊಡ್ತೇನೆ. ಚೆನ್ನಾಗಿ ಯೋಚಿಸಿ, ಇಲ್ಲ ಎಂದು ಮಾತ್ರ ಹೇಳ್ಬೇಡ. ಶೇಖ್ ಇಮ್ರಾನ್ ಮೇಲೆ ನನಗೆ ಸಹಾಯ ಮಾಡುವಂತೆ ಒತ್ತಡ ಹೇರಿದನು. ಇಮ್ರಾನ್ಗೆ ಬೇರೆ ಕೆಲಸವಿಲ್ಲದ ಕಾರಣ ಒಪ್ಪಿಕೊಂಡನು. ನಾನು ಸಿದ್ಧನಿದ್ದೇನೆ ಮತ್ತು ನಿನ್ನ ಹೆಂಡತಿ ಇದಕ್ಕೆ ಒಪ್ಪುತ್ತಾರಾ ಎಂದು ಕೇಳಿದನು. ಆಗ ಶೇಖ್ ಹೇಳಿದನು, ಇದನ್ನೆಲ್ಲ ಯೋಚಿಸಬೇಡ. ನಾನು ಅವಳ ಜೊತೆ ಮಾತನಾಡಿ ಅವಳನ್ನ ಮನವೊಲಿಸುತ್ತೇನೆ. 2 ದಿನಗಳ ನಂತರ ಶೇಖ್ ತನ್ನ ಹೆಂಡತಿಗೆ ಆ ವಿಷಯವನ್ನ ಹೇಳಿದನು. ಮೊದಲಿಗೆ ಅವಳು ತುಂಬಾ ಗೊಂದಲಕ್ಕೊಳಗಾದಳು. ಆದರೆ ಅವಳ ಗಂಡ ಅವಳನ್ನು ಪದೇ ಪದೇ ಕೇಳಿದ ನಂತರ ಅವಳು ಒಪ್ಪಿಕೊಂಡಳು. ಕೊನೆಗೆ ಕೆಲವು ದಿನಗಳ ನಂತರ ಇಮ್ರಾನ್ ಅರಬ್ ಶೇಖ್ನ ಹೆಂಡತಿಯ ಕೋಣೆಗೆ ಹೋದನು. ಅವಳು ತುಂಬಾ ಸುಂದರವಾಗಿದ್ದಳು. ಅದು ಸಿದ್ಧವಾಯಿತು. ಇಮ್ರಾನ್ ಕೂಡ ತುಂಬಾ ಸುಂದರವಾಗಿ ಕಾಣುತ್ತಿದ್ದ. ಶೇಖ್ ಹೇಳಿದ ವಿಷಯಗಳ ಬಗ್ಗೆ ಅವರಿಬ್ಬರು ಮಾತನಾಡಿದರು. ನಿಧಾನವಾಗಿ ಇಬ್ಬರೂ ಹತ್ತಿರವಾದರು. ಇಮ್ರಾನ್ ಅವಳನ್ನು ತನ್ನ ತೋಳುಗಳಲ್ಲಿ ತೆಕ್ಕೆ ಪಡೆದುಕೊಂಡನು. ಅವರು ರಾತ್ರಿಯಿಡೀ ಉತ್ತಮ ಲೈಂಗಿಕತೆಯನ್ನು ಹೊಂದಿದ್ದರು. ಇದು ಸುಮಾರು 4 ತಿಂಗಳ ಕಾಲ ಪ್ರತಿದಿನ ಮುಂದುವರಿಯಿತು. ಒಂದು ದಿನ ಅವಳ ಆರೋಗ್ಯವು ಹದಗೆಡುತ್ತಿದೆ ಎಂದು ಅವಳು ಭಾವಿಸಿದಳು. ಅವಳು ವೈದ್ಯರ ಬಳಿಗೆ ಹೋದಾಗ ಅವಳು ಗರ್ಭಿಣಿ ಎಂದು ಅವರು ಹೇಳಿದರು. ಅದನ್ನು ಕೇಳಿದ ಅರಬ್ ಶೇಖ್ ತುಂಬಾ ಸಂತೋಷಪಟ್ಟನು. ಅದರಿಂದ ಅವನು ಇಮ್ರಾನ್ನ ಎಲ್ಲ ಆಸೆಗಳನ್ನ ಪೂರೈಸಿದನು. ಅವನು ಅವನಿಗೆ ಬಹಳಷ್ಟು ಹಣವನ್ನ ನೀಡಿದನು. ಅವಳು 9 ತಿಂಗಳುಗಳು ಕಳೆದವು. 2 ಸುಂದರ ಅವಳಿ ಮಕ್ಕಳು ಜನಿಸಿದರು. ಶೇಖ್ ತುಂಬಾ ಸಂತೋಷಪಟ್ಟರು. ಅವರು ಅನೇಕ ದೊಡ್ಡ ಜನರನ್ನು ಆಹ್ವಾನಿಸಿ ಪಾರ್ಟಿ ಆಯೋಜಿಸಿದರು.
ಆದರೆ ಆ ಸಂತೋಷದ ಹಿಂದೆ ಇಮ್ರಾನ್ ಇದ್ದಾರೆಂದು ಯಾರಿಗೂ ತಿಳಿದಿರಲಿಲ್ಲ. ನಂತರ ಒಂದು ದಿನ ಬೆಳಿಗ್ಗೆ 5 ಗಂಟೆಗೆ ಶೇಖ್ ಕಾರನ್ನು ತೆಗೆದುಕೊಂಡು ಇಮ್ರಾನ್ಗೆ ಹೇಳದೆ ಎಲ್ಲೋ ಹೊರಟು ಹೋದರು. ಸ್ವಲ್ಪ ದೂರ ಹೋದ ನಂತರ ಕಾರು ಅಪಘಾತಕ್ಕೀಡಾಯಿತು. ಅಪಘಾತದಲ್ಲಿ ಶೇಖ್ ತೀವ್ರವಾಗಿ ಗಾಯಗೊಂಡರು. ಇದನ್ನು ತಿಳಿದ ಇಮ್ರಾನ್ ಶೇಖ್ನ ಹೆಂಡತಿ ಮತ್ತು ಮಕ್ಕಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದರು. ಶೇಖ್ ಚಿಂತಿಸಬೇಡಿ ಎಂದು ಇಮ್ರಾನ್ಗೆ ಹೇಳಿದರು. ಅವರು ಅವನನ್ನು ಸಮಾಧಾನಪಡಿಸಿದರು. ಅಷ್ಟರಲ್ಲಿ ವೈದ್ಯರು ಹೊರಗೆ ಬಂದು, ನಿಮ್ಮ ಮಾಲೀಕರನ್ನು ಉಳಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆ ವಿಷಯ ಇಬ್ಬರನ್ನು ಜೈ ಹಿಂದ್ ಜೈ ಭಾರತ್ ಮಾತೆ. ಆ ವಿಷಯ ಇಬ್ಬರನ್ನು ತುಂಬಾ ದುಃಖಿತರನ್ನಾಗಿ ಮಾಡಿತು. ಶೇಖ್ ಮೃತದೇಹವನ್ನ ಮನೆಗೆ ತಂದು ಮುಸ್ಲಿಂ ಪದ್ಧತಿಗಳ ಪ್ರಕಾರ ಆಚರಣೆಗಳನ್ನ ಮಾಡಿದ್ರು. ಕೆಲವು ದಿನಗಳ ನಂತರ ಶೇಖ್ ವ್ಯವಹಾರದ ಸಂಪೂರ್ಣ ಹೊರೆ ಅವನ ಹೆಂಡತಿಯ ಮೇಲೆ ಬಿತ್ತು. ಇಮ್ರಾನ್ ಅವಳಿಗೆ ಸಹಾಯ ಮಾಡ್ತಿದ್ದ. ಇನ್ನೂ 6 ತಿಂಗಳುಗಳು ಕಳೆದವು. ಈಗ ಅವರಿಬ್ಬರ ನಡುವೆ ಉತ್ತಮ ಬಾಂಧವ್ಯ ಬೆಳೆದಿತ್ತು. ಮೊದಲು ಅವರು ಅರಬ್ ಶೇಖ್ಗೆ ನೀಡಿದ ಭರವಸೆಯಿಂದಾಗಿ ಭೇಟಿಯಾಗ್ತಾ ಇದ್ರು. ಆದ್ರೆ ಈಗ ಅವನ ಮರಣದ ನಂತರ ಅವರಿಬ್ಬರ ನಡುವೆ ನಿಜವಾದ ಪ್ರೀತಿ ಬೆಳೆದಿತ್ತು. ಕೆಲವು ದಿನಗಳ ನಂತರ ಅವಳು ಇಮ್ರಾನ್ನನ್ನ ಮದುವೆಯಾದಳು. ಈಗ ಇಮ್ರಾನ್ ಆ ವ್ಯವಹಾರದ ಮಾಲೀಕನಾಗಿದ್ದಾನೆ. 2 ವರ್ಷಗಳ ನಂತರ ಇಮ್ರಾನ್ ತನ್ನ ಹೆಂಡತಿಯನ್ನ ಕರೆದುಕೊಂಡು ಭಾರತಕ್ಕೆ ಬಂದ. ಇಮ್ರಾನ್ ಅವಳನ್ನು ಮತ್ತು ಅವರ ಮಕ್ಕಳನ್ನು ತನ್ನ ಹೆತ್ತವರಿಗೆ ತೋರಿಸಿದ. ಅವನು ಭಾರತದಲ್ಲಿ ತನ್ನ ಹೆತ್ತವರಿಗಾಗಿ ಒಂದು ದೊಡ್ಡ ಮನೆಯನ್ನು ಕೂಡ ಕಟ್ಟಿಸಿದ. ಈಗ ಇಮ್ರಾನ್ ಭಾರತ ಮತ್ತು ದುಬೈ ನಡುವೆ ಹಾರಾಟ ನಡೆಸುವುದರಲ್ಲಿ ತುಂಬಾ ಸಂತೋಷವಾಗಿದ್ದಾನೆ. ಇಮ್ರಾನ್ ತನ್ನ ಹೆತ್ತವರ ಕಷ್ಟವನ್ನು ನಿವಾರಿಸಲು ಮಾತ್ರ ದುಬೈಗೆ ಹೋದ. ಆದರೆ ತನ್ನ ಅದೃಷ್ಟದಿಂದ ಅವನು ಈಗ ಕೆಲವು 100 ಕೋಟಿಗಳ ಮಾಲೀಕನಾಗಿದ್ದಾನೆ. ಇದು ಇಮ್ರಾನ್ ಕತೆ. ಈ ಕಥೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಕಾಮೆಂಟ್ ಅಲ್ಲಿ ನಮಗೆ ಹೇಳಿ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್ ಜೈ ಭಾರತ್ ಮಾತೆ.